ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತು ನಾವು ಶ್ರಾವಣ ಮಾಸದ ಮಹಿಮೆ ಇದನ್ನು ತಿಳ್ಕೊಳ್ಳೋಣ. ಹಲವು ಪುರಾಣಗಳಲ್ಲಿ ಅತ್ಯಂತ ಪವಿತ್ರ ಮಾಸವೆಂದು ವಿವರಿಸಲಾಗಿದೆ ಶ್ರಾವಣ ಮಾಸವನ್ನು. ವಿಶೇಷವಾಗಿ ಶೈವ ಭಕ್ತರಿಗೆ ಇದು ಅತಿ ಮಹತ್ವದ ಕಾಲ ಅಂತಲೇ ಹೇಳಬಹುದು. ಏಕೆಂದರೆ ಈ ಮಾಸದಲ್ಲಿ ಭಗವಾನ್ ಶಿವನ ಆರಾಧನೆ ಅತ್ಯಂತ ಪುಣ್ಯಕರ. ಹಲವಾರು ಪುರಾಣಗಳಲ್ಲಿ ಶ್ರಾವಣದ ಕಥೆಗಳು, ವ್ರತಗಳು ಹಾಗೂ ಆಚರಣೆಗಳ ವಿವರಣೆ ದೊರೆಯುತ್ತವೆ. ಶ್ರಾವಣ ಮಹಿಮೆ ಕುರಿತು ಉಲ್ಲೇಖ ಇರುವ ಪುರಾಣಗಳು ಯಾವುದು ಅಂದರೆ ಸ್ಕಾಂದ ಪುರಾಣ, ಶಿವಪುರಾಣ, ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣ, ವಾಯುಪುರಾಣ, ಬ್ರಹ್ಮಾಂಡ ಪುರಾಣ, ಮಾರ್ಕಂಡೇಯ ಪುರಾಣ. ಹೀಗೆ ಅನೇಕ ಪುರಾಣಗಳಲ್ಲಿ ಶ್ರಾವಣ ಮಾಸದ ಉಲ್ಲೇಖ ಇದೆ. ಪ್ರಮುಖ ಕಥೆಗಳು ಮತ್ತು ಪುರಾಣೋಕ್ತ ಮಹತ್ವ ಏನಪ್ಪ ಅಂದರೆ ಸಮುದ್ರ ಮಥನದ ಕಥೆ, ಶಿವಪುರಾಣ ಮತ್ತು ಸ್ಕಾಂದ ಪುರಾಣ ಇದರಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ದೇವತೆಗಳು ಮತ್ತು ಅಸುರರು ಅಮೃತ ಮಥನ ಮಾಡಲು ಮಂದ ಪರ್ವತವನ್ನು ಬಳಸಿ ಪಾರಿಜಾತ ಸಮುದ್ರವನ್ನು ಮಥನವನ್ನು ಮಾಡಿದರು. ಮಥನದಲ್ಲಿ ಮೊದಲು ಹಾಲಾಹಲ ವಿಷ ಹೊರಬಂದಿತು. ಲೋಕನಾಶ ಮಾಡುವ ಶಕ್ತಿಯಾಗಿತ್ತು. ಎಲ್ಲರೂ ಭಯದಿಂದ ಶಿವನ ಶರಣಾದರು. ಶಿವನು ಆ ವಿಷವನ್ನು ಪಾನ ಮಾಡಿ ನೀಲಕಂಠನಾದನು. ಆ ಘಟನೆ ಶ್ರಾವಣ ಮಾಸದಲ್ಲಿ ನಡೆದದ್ದು ಎಂದು ಪುರಾಣ ಕಥೆ ಹೇಳುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ಜಲಾಭಿಷೇಕ, ಬಿಲ್ವಾರ್ಚನೆ ಶಿವನಿಗೆ ಅತ್ಯಂತ ಪ್ರೀತಿ. ಶಿವ ಪಾರ್ವತಿ ವಿವಾಹದ ಸ್ಮರಣೆ ಸ್ಕಾಂದ ಪುರಾಣದಲ್ಲಿ. ಪಾರ್ವತೀ ದೇವಿ ಶ್ರಾವಣ ಮಾಸದಲ್ಲಿ ಕಠಿಣ ತಪಸ್ಸು ಮಾಡಿ ಶಿವನನ್ನು ವರಿಸಿದಳು. ಈ ಘಟನೆಯ ಸ್ಮರಣಾರ್ಥ ಶ್ರಾವಣ ಸೋಮವಾರ ವ್ರತ ಅಂತ ಆಚರಣೆ ಪ್ರಚಲಿತವಾಗಿದೆ. ಯುವತಿಯರು ಸಕಲ ಸುಖಗಳ ಉತ್ತಮವರ ಗಂಡನ ಆಯುಷ್ಯ ಕೋರಲು ಈ ವ್ರತವನ್ನು ಮಾಡುತ್ತಾರೆ. ಆದ್ದರಿಂದ ಸಕಲ ಸುಖಗಳು, ಉತ್ತಮವರ, ಗಂಡನ ಆಯುಷ್ಯ ಈ ವ್ರತವನ್ನು ಮಾಡುವುದರಿಂದ ದೊರಕುತ್ತದೆ. ಶ್ರೀ ವರಮಹಾಲಕ್ಷ್ಮಿ ವ್ರತ ಪದ್ಮಪುರಾಣದಲ್ಲಿ ಹೀಗೆ ಹೇಳಿದೆ. ಶ್ರಾವಣ ಶುಕ್ಲ ಅಷ್ಟಮಿಯಿಂದ ಪ್ರಾರಂಭವಾಗಿ 16 ದಿನಗಳವರೆಗೆ ಶ್ರೀ ಮಹಾಲಕ್ಷ್ಮಿಯ ವ್ರತ ಆಚರಣೆ. ಮಹಾಲಕ್ಷ್ಮೀ ದೇವಿ ತನ್ನ ಭಕ್ತರಿಗೆ ಸಂಪತ್ತು, ಐಶ್ವರ್ಯ, ಸಂತಾನ ನೀಡುತ್ತಾಳೆ ಎಂದು ಪದ್ಮಪುರಾಣದಲ್ಲಿ ವಿವರಣೆ ಮಾಡಿದೆ. ಆದ್ದರಿಂದ ಪ್ರತಿ ಶ್ರಾವಣ ಮಾಸದ 2ನೇ ವಾರ ವರಮಹಾಲಕ್ಷ್ಮಿಯ ವ್ರತ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬಲರಾಮ ಜಯಂತಿ ಮತ್ತು ಕೃಷ್ಣ ಜನ್ಮ, ಭಾಗವತ ಮತ್ತು ಹರಿವಂಶ ಇದರಲ್ಲಿ ಶ್ರಾವಣ ಮಾಸದಲ್ಲಿ ಬಲರಾಮ ಜಯಂತಿ, ಶ್ರಾವಣ ಶುದ್ಧ ದ್ವಾದಶಿ ಆ ದಿನದಂದು ಬಲರಾಮನ ಜಯಂತಿ ಮತ್ತು ಶ್ರೀಕೃಷ್ಣಾಷ್ಟಮಿ, ಶ್ರಾವಣ ಕೃಷ್ಣ ಅಷ್ಟಮಿ ಆಚರಣೆ ಮಾಡ್ತಕ್ಕಂಥದ್ದು ವಾಡಿಕೆ. ಶ್ರೀಕೃಷ್ಣನ ಅವತಾರದಿಂದ ಭೂಮಿ ದುಷ್ಟರ ಹಿಂಸೆಯಿಂದ ಮುಕ್ತವಾಯಿತು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ನಾಗಪಂಚಮಿ ಮಹಿಮೆ ಸ್ಕಾಂದ ಪುರಾಣ ಮತ್ತು ಭವಿಷ್ಯತ್ ಪುರಾಣ ಹೀಗೆ ಹೇಳುತ್ತೆ. ಶ್ರಾವಣ ಶುದ್ಧ ಪಂಚಮಿಯಂದು ನಾಗಪಂಚಮಿ. ಕಥೆಯ ಪ್ರಕಾರ ಜನಮೇಜಯ
ಸರ್ಪಯಾಗದಿಂದ ನಾಗರಾಶಿಯ ವಿನಾಶ ತಡೆಯಲು ಈ ವ್ರತ ಪ್ರಾರಂಭವಾಯಿತು. ಆದ್ದರಿಂದ ಜನಮೇಜಯನ ಸರ್ಪಯಾಗದಿಂದ ನಾಗ ದೇವತೆಯ ವಿನಾಶ ಸಂಪೂರ್ಣವಾಗಿ ತಡೆಯಲು ಪ್ರಾರಂಭವಾಗಿ ಈ ವ್ರತ ನಮಗೆ ಅನುಕೂಲವಾಯಿತು. ಈ ದಿನ ನಾಗದೇವರಿಗೆ ಹಾಲು ಅರ್ಪಿಸುವ ಸಂತಾನ ಸುಖ, ಮನೆಗೆ ಶಾಂತಿ ತರುತ್ತದೆ. ಈ ವರ್ಷವಾಸ ಮಹಿಮೆ ವಿನಾಯಕ ಪುರಾಣ ಧರ್ಮಶಾಸ್ತ್ರಗಳು ಹೀಗೆ ಹೇಳುತ್ತವೆ. ಶ್ರಾವಣದಿಂದ ಕಾರ್ತೀಕದವರೆಗೆ ಚಾತುರ್ಮಾಸ್ಯ ವ್ರತ. ಮುನಿಗಳು ಸನ್ಯಾಸಿಗಳು ಈ ಸಮಯದಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದು ವ್ರತ ದಾನ ಮಾಡುವುದು ಅತ್ಯಂತ ಪುಣ್ಯಕರ ಎಂದು ಶಾಸ್ತ್ರ ಹೇಳುತ್ತದೆ. ಮಂಗಳಗೌರಿ ವ್ರತ ಭವಿಷ್ಯೋತ್ತರ ಪುರಾಣದಲ್ಲಿ ಹೀಗೆ ಹೇಳಿದೆ. ಮಂಗಳವಾರದಂದು ಶ್ರಾವಣ ಮಾಸದಲ್ಲಿ ಮಂಗಳವಾರದಂದು ಮಹಿಳೆಯರು ಮಂಗಳಗೌರಿ ವ್ರತ ಮಾಡುವರು. ಇದರಿಂದ ಸೌಭಾಗ್ಯ, ಗಂಡನ ಆಯುಷ್ಯ, ಸಂತಾನ ಸುಖ ದೊರೆಯುತ್ತದೆ ಎಂದು ಹೇಳಿದೆ. ಸಾರಾಂಶ ಏನಪ್ಪ ಅಂದರೆ, ಶ್ರಾವಣ ಮಾಸ ಶಿವ, ವಿಷ್ಣು, ನಾಗ, ಲಕ್ಷ್ಮಿ, ಗೌರಿ ಎಲ್ಲರ ಆರಾಧನೆಯ ಕಾಲ ಅಂತಲೇ ಹೇಳಬಹುದು. ಅಭಿಷೇಕ, ವ್ರತ, ಜಪ, ದಾನ, ತಪಸ್ಸು, ಹಸಿರು ವನ ಸಂಪತ್ತು ರಕ್ಷಣೆ ಎಲ್ಲ ಶ್ರಾವಣ ಮಾಸದ ಧಾರ್ಮಿಕ ಆಚರಣೆಗಳು. ನಾನು ಇವುಗಳನ್ನು ಪುರಾಣ ಉಲ್ಲೇಖಗಳ ಜೊತೆಗೆ ವಿಸ್ತೃತವಾಗಿ ನಿಮಗೆ ಇನ್ನೂ ತಿಳಿಸಬಲ್ಲೆ. ಮುಂದಿನ ಲೇಖನಗಳಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ನಮಸ್ಕಾರ. ನಿಮಗೆ ಇಷ್ಟವಾಗಿದ್ದರೆ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.